ಈಗ ರೀಸೆಂಟಾಗಿ ಅವರು ಒಂದು ನೀರಿರುವಂಥ ಹೊಂಡಕ್ಕೆ ಒಂದು ಸೋಡಿಯಮನ್ನು ಸ್ಫೋಟಿಸಿದ ತಕ್ಷಣ ಆ ವಿಷಯ ನಿಮಗೆ ಗೊತ್ತಾಯಿತು. ಅವರು ಫೇಸ್ಬುಕ್ಕಲ್ಲಿ ಹಾಕೊಂಡ್ರು, ದೊಡ್ಡದಾಗಿ ಸುದ್ದಿ ಆಯಿತು. ಸೊ ನೀವು ಯಾವಾಗ ಎಚ್ಚೆತ್ಕೊಂಡು ಒಂದು ಕಂಪ್ಲೇಂಟ್ ಮಾಡಿದ್ರಿ, ಅಲ್ಲಿಂದ ತುಂಬ ದೊಡ್ಡದಾಗಿ ಆ್ಯಕ್ಷನ್ ತೊಗೊಂಡು ಈಗ ಅವರು ಜೈಲಲ್ಲಿದ್ದಾರೆ. ಇಷ್ಟಕ್ಕೂ ನಿಮಗೆ ಈ ವಿಚಾರ ಗೊತ್ತಾಗಿದ್ದು ಹೇಗೆ? ಸರ್ ಏನಾಯಿತು, 10ನೇ ತಾರೀಕು ಸರ್, ಡಿಸೆಂಬರ್ 10ನೇ ತಾರೀಕು ನಾವೊಂದು ವಿ ಹ್ಯಾವ್ ಕೆಪ್ಟ್ ರಿಮೈಂಡರ್ ಹಾಕಿರ್ತೀವಿ. ನನ್ನ ಮೇಲೆ ಕೇಸ್, ನಾನು ಒಮ್ಮೆ ಕೇಸ್ ಹಾಕಿದ್ಮೇಲಿಂದ ನಮ್ಮನ್ನೊಂದು ಆಯಿತು ಸರ್, ಏನು ನೀವೇನು ಮಾಡ್ಕೊಳಕ್ಕಾಯ್ತು ನಿಮ್ಮ ಕೈಯಲ್ಲಿ, ನೀವು 10 ಲಕ್ಷ ಕೊಟ್ಬಿಟ್ಟು 1 ವರ್ಷ ಆಗ್ತಾ ಬಂತು, ಕೇಸ್ ಏನಾಯಿತು ಅಂತ. ಓಕೆ, ನಮ್ಮದೊಂದು ಟೀಮ್ ಇದೆ ಸರ್. ಓಕೆ. ಸೊ ಒಂದು ಏನು ಮಾಡ್ತಾನೆ, ಮಾಡ್ತಾನೆ, ವಿಲ್ ಕೀಪ್ ಎ ಟ್ರ್ಯಾಕ್ ಆಫ್ ಇಟ್. ಎಸ್ ಎಸ್. ಹಾಂ. ಸೊ ಅವಾಗ ನನಗೆ ಅಲರ್ಟ್ ಬರುತ್ತೆ, ಈ ಥರ ಆಗಿದೆ. ಹಿಂದೂಸ್ತಾನ್ ಟೈಮ್ಸ್ ಕನ್ನಡದವರು ಒಂದು ಆರ್ಟಿಕಲ್ ಬರುತ್ತೆ. ಆ ಆರ್ಟಿಕಲ್ ಹೋಗ್ಲು ಬರೀರ್ತವೆ ನಿಮ್ಮ ಬಗ್ಗೆ. ಸ್ಪೋರ್ಟ್ಸ್ ಪುಟ ಅಂತ ಏನೋ ಆವಿಷ್ಕಾರ ಮಾಡಿದಂಥ ಲೆವೆಲಿಗೆ ಆರ್ಟಿಕಲ್ ಇರುತ್ತೆ. ಓಕೆ. ಅದು ನನಗೆ ನೋಡಿ ಗಾಬರಿ ಆಯಿತು. ಇನ್ನೂ ಸಹ ಮಾಧ್ಯಮದವರು ಇನ್ನು ಹೀರೋ ಮಾಡಕ್ಕೆ ಹೊರಟಿರಲ್ಲ, ಇವನ್ನ ವಿಡಿಯೋ ಸಹ ಇರುತ್ತೆ. ಅಂದ ತಕ್ಷಣ ವಿಡಿಯೋ ನೋಡಿದಾಗ ನನಗಂತೂ ಆಘಾತ ಆಯಿತು ಸರ್. ಓಕೆ. ಒಂದು ಕೃಷಿ ಹೊಂಡದಲ್ಲಿ 500 ಗ್ರಾಮ್ ಅವ್ನು ಹೇಳ್ಕೊಂಡ ಪ್ರಕಾರ, ನಾನು ಏನು ಹೇಳ್ತೀನಿ ಅದೇನು ನಾನು ಮಾಧ್ಯಮದ ಮೂಲಕ ಅಂತಲ್ಲ, ನಾನು ಖುದ್ದಾಗಿ ನಾನು ನೋಡಿದ್ದು ಫಸ್ಟು 10ನೇ ತಾರೀಕು ನಿಮ್ಗೆ ತೋರಿಸಿದ್ದೀನಿ ನಿಮಗೆ ಬರೋಕ್ಕೆ ಮುಂಚೆ. ಅವನು ಹೇಳ್ಕೊಂಡು ಎಕ್ಸೈಟ್ಮೆಂಟ್ ಏನು, ಅವನೇ ಕನ್ನಡದಂಗೆ. ಇದು 7th ಕ್ಲಾಸಲ್ಲಿ ನೀವು ಮಾಡಿದಂಥ ಎಕ್ಸ್ಪೆರಿಮೆಂಟ್ ಸರ್. ಓಕೆ. ಒಂದು ಲ್ಯಾಬಲ್ಲಿ ನಮ್ಮ ಟೀಚರ್ ಸಮ್ಮುಖದಲ್ಲಿ ಸೋಡಿಯಂನ ಮಾಯಿಶ್ಚರ್ಗೆ ಅಥವಾ ಸೋಡಿಯಂನ ನೀರಿಗೆ ಹಾಕಿದಾಗ ಅದೇನು ಕೆಮಿಕಲ್ ರಿಯಾಕ್ಷನ್ ಮಾಡುತ್ತೆ ಅಂತ ನಮಗೆಲ್ಲ ಗೊತ್ತಿರೋ ವಿಚಾರಗಳು. ಇಲ್ಲ ಏನು ನೊಬೆಲ್ ಪ್ರೈಸ್ ತಗೋಂಥ ಸಂಶೋಧನೆ ಅಲ್ಲ. ಹೌದು. ಬಟ್ 500 ಗ್ರಾಮ್ ಸೋಡಿಯಂ ಆದಾಗ ಅವನು ಬ್ಲಾಸ್ಟ್ ಆದಾಗ ನಡ್ಕೊಂಡಿದ್ದ ರೀತಿ ಇತ್ತಲ್ಲ, ದಟ್ ವಾಸ್ ವೆರಿ ಶಾಕಿಂಗ್ ಫಾರ್ ಮೀ. ಅಂದರೆ ಇನ್ನೂ ಇವತ್ತು ವ್ಯಕ್ತಿ ಬದಲಾಗಿಲ್ವಲ್ಲ. ಬಿಗ್ ಬಾಸ್ನ ಹೊರ ಬಂದ್ಮೇಲೆ ಮನುಷ್ಯ ಆಗ್ತಂತ ಅನ್ಕೊಂಡಿದ್ರಲ್ಲ ಜನ, ಅದು ನನಗೆ ಏನೋ ಕಾಣಲಿಲ್ಲ ಸರ್. ಈ ಇಂಚನೂ ಸಹ ಅವನು ಅವ್ರವ್ರ ಕೊಲೀಗು ಪ್ಲಾನೆಟ್ ಅಂತ ಅರ್ಥ ಅಂತ ಮೈಸೂರಿಗೆ ಹೋದಾಗ ಹಾವನ್ನೆಲ್ಲ ಹಾಕೊಂಡು ಎಕ್ಸಾಟಿಕ್ ಇರ್ಬೋದು, ಬಟ್ SPCA ಕಾಯ್ದೆ ಪ್ರಕಾರ ಅದರಲ್ಲೂ ಸಹ ಬುಕ್ ಆಗ್ಬೋದು ಅವರು. ನಾನು ಲಾಸ್ಟ್ ಟೈಮ್ ಅರುಣ್ ಅವರಿಗೆ ನೋಡ್ರಿ, ಯಾಕಂದ್ರೆ ನಾನು ಪ್ರತಿ ಸರಿ ನಾನು ಕೊಡ್ತಾ ಹೋದಾಗ ಏನಾಗುತ್ತೆ, ಪ್ರಯಾಗಗೂ ಪ್ರತಾಪ್ಗೂ ಏನೋ ವೈಯಕ್ತಿಕ ಅಂತ ದ್ವೇಷ ಅನ್ಸುತ್ತೆ. ವೆರಿ ಕಾಮನ್. ಸೊ ನಾನಂದರೆ ನೋಡಿ ಸರ್, ನಾನು ಎಲ್ಲದೂ ಮಾಡೋಕ್ಕಾಗಲ್ಲ, ಇಟ್ ಬಿಕಮ್ಸ್ ಟಾರ್ಗೆಟ್ ಆಗಂತ ಅನ್ಸುತ್ತೆ. ನೀವು ತಾನೇ ಅನಿಮಲ್ ಬಗ್ಗೆ ವೆಲ್ಫೇರ್ ಬಗ್ಗೆ ಮಾತಾಡೋರು, ನೀವು ತೊಗೊಳ್ಳಿಂದ ಅವರು ಸಹ ಕನ್ಸರ್ನ್ ಅಫಿಷಿಯಲ್ ಕಳಿಸಿದರೆ ಅದು ಮುಂದುವರಿಲಿಲ್ಲ ಕೇಸ್ನ, ಅಲ್ಲಿಗೆ ಬಿಟ್ಟೆ ನಾನು. ಈಗೂ ಸಹ ವಿಡಿಯೋ ಇಟ್ಸ್ ಇನ್ ದ ಥಿಂಗ್, ಇಟ್ಸ್ ಲ್ಯಾಕ್ಸ್ ಆಫ್ ವ್ಯೂಸ್ ಆಗಿದೆ. ನನ್ನ ಪ್ರಕಾರ 7 ಲಕ್ಷ ವ್ಯೂಸ್ ಆಗಿದ್ದಾವೆ. ಸಂಬಂಧಪಟ್ಟ ಅಧಿಕಾರಿ ತೊಗೊಂಡ್ರೆ ಅದರಲ್ಲೂ ಸಹ ಅವನು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ಅವರು ಅವ್ರ ಕೊಲೀಗ್ ಸಹ. ಓಕೆ. ಸೊ ಕಮಿಂಗ್ ಟು ದ ಫ್ಯಾಕ್ಟ್, ನನಗೆ ಗೊತ್ತಾದ ತಕ್ಷಣ ನಾನು ಏನು ಮಾಡಿದೆ, ಆರ್ಟಿಕಲ್ ಓದಿ, ಅಟ್ಲೀಸ್ಟ್ ಆ ಆರ್ಟಿಕಲ್ ಕಂಡ ಮಾಡಿದ್ರೆ ನಾನು ಕೂಡ ದಿಸ್ ಒನ್ ಟೇಕನ್ ಇಟ್ ಇನ್ ಎ ಡಿಫ್ರೆಂಟ್ ವೇ. ಆ ಆರ್ಟಿಕಲ್ ಅವನ್ನ ಇರೋ ಥರ ಮತ್ತೆ ಮಾಡುವಂಥ ಎಲ್ಲ ಇತ್ತು. ಆಮೇಲೆ ನನಗೆ ಚಂದನ ಹೇಳೋ ಪ್ರಕಾರ ಅವನು ಆರ್ಟಿಕಲ್ ಬರೀಕೆ ಪೇ ಮಾಡ್ತಾನಂತೆ, PR ಮಾಡ್ತಾನಂತೆ. ಅವನು ಏನೇ ಮಾಡಿದ್ರು PR ಮಾಡ್ತಾನೆ. ಅವ್ನಿಗೆ ಗೊತ್ತಿರೋವಂಥ ಕೆಲವು ಜರ್ನಲಿಸ್ಟ್ ಮೂಲಕ ಅದನ್ನ ಪ್ರಮೋಟ್ ಮಾಡಿಸ್ತಾನೆ. ಇದನ್ನ ನಂಗೆ ಹೇಳಿದ್ದು ಅವ್ರ ಟೀಮ್ನ ವರ್ಕ್ ಮಾಡಿದವ್ರೆ, ಅವ್ನು ಹೆಂಗೆ PR ಮಾಡ್ತಾನೆ, ಹೆಂಗೆ ಇದು ಮಾಡ್ತಾನೆ ಅಂತ ಸದಾ ಸುದ್ದಿಯಲ್ಲಿ ಇರಬೇಕು. ಹಾಂ. ಇನ್ನೊಂದು ಸರ್, ಅದಕ್ಕೊಂದು ಕಂಡೀಷನ್ಸ್ ಅಂದರೆ, ನಾನು ಬಡಿಗೇರ್ ಅಂತ ಗೊತ್ತಿರ್ಬೇಕು ನಿಮಗೆ, ತುಂಬ ನನಗೆ ಬೇಕಾದವರು. ಅವ್ರ ಮನೇಲಿ ನಾನು ನೋಡ್ಬೇಕಾದ್ರೆ ಒಂದು ಶಾರ್ಟ್ ಮೂವಿ ತೋರಿಸಿದ್ರು ನನಗೆ. ಅದರಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಾನು ಬಡಿಗೇರ್ ಅನಿಸ್ತು, ದಿಸ್ ಇಸ್ ಎಕ್ಸಾಕ್ಟ್ಲಿ ಪ್ರತಾಪ್. ಯಾಕೆಂದರೆ ನಾವೇನು ಅಲ್ವೋ ಅದನ್ನು ನಾವು ಅಂತ ನಂಬಿಡ್ತೀವಿ. ನಾವು ಅದನ್ನ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಗ್ರ್ಯಾಂಡೋಸಾ ಡಿಲ್ಯೂಷನ್ ಅಂತ. ಸೈಕ್ಯಾಟ್ರಿ ಮಾಡೋರು, ಸೈಕಾಲಜಿ ಮಾಡೋರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಗ್ರ್ಯಾಂಡೋಸಾ ಡಿಲ್ಯೂಷನ್ ಅರ್ಥ ಏನು ಅಂದರೆ, ಗ್ರ್ಯಾಂಡ್ಯೂರ್ ನಾನು ಅಲ್ಲ ಅದು, ಬಟ್ ಅದನ್ನು ನಾನು ನಂಬಿಡ್ತೀನಿ ಫಸ್ಟು. ಓಕೆ. ಅದನ್ನು ನಿಮ್ಮನ್ನು ನಂಬಿಸ್ತೀನಿ ನಾನು. ನಂಬಿಸೋದು ಡೆಲ್ಯೂಷನ್, ಒಂದು ಭ್ರಮೆ ಅದು. ದಟ್ಸ್ ಕಾಲ್ಡ್ ಆಸ್ ಗ್ರ್ಯಾಂಡೋಸಾ ಡೆಲ್ಯೂಷನ್ಸ್ ಅಂತ. ಸೊ ನಾನು ಬಡಿಗೆ ದಿಸ್ ಎಕ್ಸಾಕ್ಟ್ಲಿ ವಾಟ್ ಪ್ರತಾಪ್ ಇದೆ ಅಂತ ಕಂಡು ನನಗೆ. ಈ ನೀಡ್ಸ್ ಟು ಬಿ ಎವ್ಯಾಲ್ಯೂಯೇಟೆಡ್ ಫಾರ್ ದ್ಯಾಟ್ ಆಲ್ಸೋ. ಅವನು ಫಸ್ಟು ಯಾವಾಗ ನಾನು ಡ್ರೋನ್ ಸೈಂಟಿಸ್ಟು ಅಂತ ಹೇಳಿದ್ನಲ್ಲ, ಆವಾಗಲೇ ನಾವು ಎಚ್ಚೆತ್ಕೊಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಅನ್ಫಾರ್ಚುನೇಟ್ಲಿ ಎಲ್ಲ ಮಾಧ್ಯಮದವರು, ಎಲ್ಲ ಪೊಲಿಟಿಷಿಯನ್ಸು, ಎಲ್ಲ ಸೋಕಾಲ್ಡ್ ಫಿಲ್ಮ್ ಸ್ಟಾರ್ಸು, ಎಲ್ಲಂದರೆ ಅವ್ರನ್ನ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರು ಆ ಮಟ್ಟಕ್ಕೆ ಅದು ನನಗೆ ಅದು ತುಂಬ ಹಾಸ್ಯಾಸ್ಪದ ಕಾಣ್ತು. ಬಟ್ ಕೋವಿಡ್ ಟೈಮಲ್ಲಿ ಅದನ್ನೆಲ್ಲ ನಾವು ಆ ಕೇಸ್ ಬಂದಾಗ ನಾನು ಎಲ್ಲದನ್ನು ಬುಡಕ್ಕೋಗಿ ಅದನ್ನು ಮಾಡಿದಾಗ ಅಷ್ಟರಲ್ಲಿ ಫ್ಯಾಕ್ಟ್ಲಿ ಚೆಕ್ಕು, ಆಮೇಲೆ ಬೇರೆ ಬೇರೆ ಆಪ್ಸ್ ಇಂಡಿಯಾದವರು ಅದನ್ನ ಎಕ್ಸ್ಪೋಸ್ ಮಾಡೋಕ್ಕಿದೆ ವಿತ್ ಫ್ಯಾಕ್ಟ್ಸ್. ಕಡೆಯಿಂದ ಸ್ಟೋರಿ ಶಾರ್ಟ್ ಈಗ ಸಂಬಂಧಪಟ್ಟಂಗೆ ನನಗೇನಾಯಿತು, ತುಂಬ ಆತಂಕ ಅನಿಸ್ತು. ನಾನು ಇಮಿಡಿಯೇಟಾಗಿ ಆ ಆರ್ಟಿಕಲ್ಲು, ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಎಕ್ಸಲ್ಲಿ ಎಲ್ಲ ಸಂಬಂಧಪಟ್ಟ, ಈಗ CM ಸಾಹೇಬ್ರು ಇರ್ಬೋದು, ಅಥವಾ ಹೋಮ್ ಮಿನಿಸ್ಟರ್ ಇರ್ಬೋದು, ಡೆಪ್ಯೂಟಿ CM ಇರ್ಬೋದು, ಫಾರೆಸ್ಟ್ ಮಿನಿಸ್ಟ್ರು, ಎಲ್ಲ ಈ ಘಟನೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಾನು ಟ್ಯಾಗ್ ಮಾಡಿದೆ. ಮಾಡಿದೆ. ಬಟ್ ಏನಾಯಿತು ಅಂದರೆ
ಅದೇ ಟೈಮಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರು ದೇಹಾಂತವಾಯಿತು. ಹಾಗಾಗಿ ಅಂಡರ್ಸ್ಟ್ಯಾಂಡ್ ಸಿಸ್ಟಮ್ ವಿಲ್ ಬಿ ಮೋರ್ ಬ್ಯುಸಿ ವಿತ್ ಅಲ್ಲಿದ್ದರು. ಒಂದೊಂದು ಟೈಮ್ ನಾವು ವೆಯ್ಟ್ ಮಾಡಿದ್ವಿ. ಇಮಿಡಿಯೇಟಾಗಿ ಮೀರಾ ಅಂತ ಮೊದಲು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ವರ್ಕ್ ಮಾಡೋದಂತ ತುಂಬ ಪರಿಸರದ ಬಗ್ಗೆ ಮತ್ತು ಈ ಥರ ಕಾದಿರುವಂತಹ ಜರ್ನಲಿಸ್ಟ್ ಅವ್ರಿಗೆ ರಿಟೈರ್ಡ್ ಆಗಿ ಫ್ರೀಲಾನ್ಸ್ ಮಾಡ್ತಾರೆ. ಅವರಿಗೆ ಮೇಡಮ್ ನನಗೆ ಯಾಕೋ ತುಂಬ ಆತಂಕಕಾರಿ ಕಾಣ್ತದೆ ಈ ಬೆಳವಣಿಗೆ. ಸೊ ನಿಮ್ಮ ಬ್ಯಾಂಡ್ ಬಿಡ್ತಿದೆಯಲ್ಲ ತುಂಬ ಚೆನ್ನಾಗಿದೆ, ನೀವು ಯಾಕೆ ಇದನ್ನು ತೊಗೊಂಡು ಕನ್ಸರ್ನ್ ಅವರಿಗೆ ಹೇಳ್ಬಾರ್ದು. ಪಾಪ ಆ ಮೇಡಮ್ ತಕ್ಷಣ DGP ಅಲೋಕ್ ಸರ್ಗೆ ಫೋನ್ ಮಾಡಿ ಎಲ್ಲ ತುಂಬ ಆತಂಕಕಾರಿ ಬೆಳವಣಿಗೆ ಇದ್ದು ಇನ್ಮೇಲೆ ಆ್ಯಕ್ಷನ್ ತೊಗೊಳ್ಳೇಬೇಕು, ಪರಿಸರಕ್ಕೆ ಎಷ್ಟೆಲ್ಲ ಆಗ್ತಿದೆ, ಆಮೇಲೆ ಇದು ಸೆಟ್ಸ್ ಎ ರಾಂಗ್ ಎಕ್ಸಾಂಪಲ್ ಫಾರ್ ಅವನ್ನ ಫಾಲೋ ಮಾಡೋಂಥವ್ರು. ನಿಮ್ಗೆ ತೋರಿಸ್ದಂಗೆ 6,54,000 ಜನ ಫಾಲೋ ಮಾಡ್ತಾರೆ, ರೈಟ್. ನಾವೇನು ಮೆಸೇಜ್ ಕೊಡ್ತಾ ಇದ್ದೀವಿ ಅವ್ನು ನಂಬಿಟ್ಟಿದ್ದಾರೆ, ಹೀರೋ ಅಂತ. ಸುಮಾರು ಜನ ಬಕ್ರಾಗಳು ಅವ್ನು ನಂಬಿಟ್ಟಿದ್ದಾರೆ, ಅವ್ನು ಹೀರೋ ಅಂತ, ಅವ್ನ ಮಾಡಲ್ ನಂಬಿಟ್ಟಿದ್ದಾರೆ. ಸೊ ಇವತ್ತು ಹೆಂಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಎಷ್ಟು ಇನ್ಫ್ಲೂಸ್ ಆಗ್ಯಾರೆ ಅಂದರೆ ಅವ್ರು ಏನು ಮಾಡ್ತಾರೋ ನಾವು ಮಾಡಬೇಕು ಅನ್ನೋ ಲೆವೆಲಿಗೆ ಬಂದಿದ್ದಾರೆ ಜನಗಳು. ನಿಮ್ಗೆ ಗೊತ್ತು ಅದ್ರ ಬಗ್ಗೆ. ಸೊ ಅವರು ಅಲ್ಲಿಗೆ ಮಾಡಿದಾಗ ಅವರು ನನಗೆ ಹೇಳಿದ ಮಟ್ಟಿಗೆ ನೀವು ಆ್ಯಕ್ಷನ್ ತೊಗೊಂಡಿಲ್ಲ, ನಾನು ಹೋಮ್ ಮಿನಿಸ್ಟ್ರ್ ಅಂದರೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೂ ಅದನ್ನು ಈ ಗಮನ ತರಬೇಕಾಗತ್ತೆ. ಯಾಕಂದರೆ ಅವರು ಇಂಟೆಲಿಜೆನ್ಸ್ ವರ್ಕ್ ಮಾಡಿದವರು, ಮೀರಾ ಮೇಡಮು ಜರ್ನಲಿಸ್ಟು ವರ್ಕ್ ಮಾಡಿದವರು. ಸೊ ಅವ್ರ ತಕ್ಷಣ ಏನು ಮಾಡಿದ್ದಾರೆ ಸಾಹೇಬರು, ಮಂಡ್ಯ ಕಂಟ್ರೋಲ್ ರೂಮಿಗೆ ಫೋನ್ ಕನೆಕ್ಟ್ ಮಾಡಿ ಕಂಪ್ಲೇಂಟ್ ಲಾಟ್ ಮಾಡೋಕ್ಕೆ ಹೇಳಿ ಇವರು ಮಾತಾಡಿದ್ದಾರೆ. ಆಮೇಲೆ SP ಅವ್ರಿಗೆಲ್ಲ ವಿಚಾರ ಹೋಗಿದೆ, ಕ್ರಿಮೇಷನ್ ಮುಗಿದ್ಮೇಲೆ ನಾವು ಟೇಕ್ ಇಟ್ ಆನ್ ಪ್ರಿಯಾರಿಟಿ ಅಂತ ಹೇಳಿದ್ರೆ ಅವ್ರ ಮಾತು ನನಗೆ ಪಾಪ ತುಂಬ ಮುತುರ್ಜಿ ವಹಿಸಿ SP ಮಂಡ್ಯ ಅದು ನಮಗೇನು ತೊಂದರೆ ಫಸ್ಟಿಗೆ ಅದು ಅಲ್ಲಿ ಲೊಕೇಶನ್ ಮೆನ್ಷನ್ ಆಗಿರಲಿಲ್ಲ. ಇವನು ನೆಟ್ಕಲ್ಲು ಮೋಸ್ಟ್ಲಿ ಅಲ್ಲೇ ಮಾಡಿರೋದ್ರಿಂದ ಒಂದು ಅನುಮಾನ ಆಯಿತು. ಹಾಗಾಗಿ ಫಸ್ಟ್ ಅಲ್ಲೇ ಕೊಟ್ವಿ. ಮೀರಾ ಮೇಡಮು ಮಾತಾಡಿ ಆಮೇಲೆ ನನಗೆ ಅವ್ರು ನೆಕ್ಸ್ಟ್ ದಿನ ಹುಷಾರಿದ್ದಾಯಿತು. ಈ ಮಧ್ಯೆ ವಿಜಯ್ ನಿಶಾಂತ್ಗೂ ಸಹ ಅವನು ಸ್ವಲ್ಪ ಈ BBMPಲಿ ಒನ್ ಆಫ್ ದ ಈ ಪರಿಸರ ಸಂಬಂಧಪಟ್ಟಾಗೆ ಮೆಂಬರು ಸಹ ಅಫಿಷಿಯಲಿ ಸಹ. ಓಕೆ. ಸೊ ಅದನ್ನು ಅವ್ರು ಮಾಡಿಕೊಂಡ್ರು. ನನಗೆ ಪ್ಯಾರಲಲ್ಲಿ ನಾನು ಬಿಫೋರ್ ಐ ಕಂಪ್ಲೇಂಟ್ ನನಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು. ನಾನೇನು ಮಾಡಿದೆ, ತುಂಬ ಬೇಕಾದಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಶ್ರೀನಿವಾಸ್ ಸಾಹೇಬ್ರನ್ನ ಫೋನ್ ಮಾಡಿದಾಗ ಅವರು ಫಾರೆನ್ಸಿಕ್ ಎಕ್ಸ್ಪರ್ಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಅವರು ನನಗೆ ಫಾರೆನ್ಸಿಕ್ ಎಕ್ಸ್ಪರ್ಟ್ನ ಕನೆಕ್ಟ್ ಮಾಡಿದ್ರು. ಸೇಮ್ 10th ಅವ್ರಿಗೆ ಕಳಿಸಿದಾಗ ತುಂಬ ಆತಂಕ ಬೆಳೆಬೇಕಂಡ್ರಿ, ಇದು ತುಂಬ ಇಟ್ಸ್ ಅ ವೆರಿ ಸಿವಿಯರ್ ಅಫೆನ್ಸ್, ಇದು ಸೋಡಿಯಂ ಬ್ಲಾಸ್ಟ್ ಮಾಡೋದಿಲ್ಲ, ಇದು ಕಮ್ಮಿ ಇರುತ್ತಲ್ಲ, ನೀವು ಕಂಪ್ಲೇಂಟ್ ಕೊಡೋದೇ ಬೆಟ್ರು ಅಂದರು. ಆಮೇಲೆ ನಮ್ಮ ಲಾಯರ್ ಕಾಂಟ್ಯಾಕ್ಟ್ ಮಾಡಿದೆ, ದಿಸ್ ಈಸ್ ರಿಯಲಿ ರೆಡಿಕ್ಯುಲಸ್ ಥರ ಮಾಡೋದು. ಅದು ಸೆಕ್ಷನ್ಸ್ ಎಲ್ಲ ಕಳಿಸ್ಕೊಟ್ರು, ಯಾವ ಸೆಕ್ಷನಲ್ಲಿ ಇನ್ಕ್ಲೂಡಿಂಗ್ ಎಲ್ಲ ಅದು ಯಾವ ರೂಲ್ಸು ಸೆಕ್ಷನ್ಸು ಎಲ್ಲ ಪ್ರತಿಯೊಂದು. ಈಗಂತೂ ನಿಮಗೆ AI ಬಂದ್ರಿಂದ ನಿಮಗೆಲ್ಲ ಸಿಗೋದು, ನಿಮಗೆ ಎಲ್ಲ ತೋರಿಸ್ತೀನಿ ನಿಮಗೆ. ಇದಾದಮೇಲೆ ನೆಕ್ಸ್ಟ್ ದಿನ ನಾನೇ ಹುಷಾರಿಲ್ಲ ಪಾಪ, ನೆಕ್ಸ್ಟ್ ದಿನ ಮೀರಾ ಮೇಡಮ್ಗೆ. ಅಷ್ಟರಲ್ಲಿ ಅವರು ಇನ್ನೊಂದು ಬೆಳವಣಿಗೆ ಆಗಿದ್ದು ಅಂದರೆ ತುಂಬ ಮಾತು ಹೇಳಲೇಬೇಕು, ಈ ಮಟ್ಟಿಗೆ ಇದಾಗಬೇಕು ಅನ್ನೋ ಕಾರಣ ಸತೀಶ್ ಸಾಹೇಬರು ನಮ್ಮ ಮಾನ್ಯ ಕಂಡ್ರೆ ಸಾಹೇಬ್ರವರ ಮಾಧ್ಯಮ ಸಲಹೆಗಾರರು, ಅವ್ರಿಗೂ ಮಾತಾಡ್ತಾರಂತೆ. ನಾನು ಮಾತಾಡಿದ್ದೀನಿ, ಈ ಸರಿ ಯಾವುದೇ ಚಾನ್ಸ್ ಇಲ್ಲ ಪ್ರಯಾಗ್, ನೀನು ಪರ್ಸ್ಯೂ ಮಾಡಿ, ಹುಷಾರಿಲ್ಲ ಅಂತ. ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ಹುಷಾರಿಲ್ಲ ಅಂತ ನನಗೆ ಫಾಲೋ ಅಪ್ ಮಾಡಿದ್ರು. ವಿಜಯ್ ನಿಶಾಂತು ಇಮಿಡಿಯೇಟಾಗಿ ಪಬ್ಲಿಕ್ ಟಿವಿ ಅವರೇ ಕನೆಕ್ಟ್ ಮಾಡಿಕೊಟ್ರು. ಒಂದು ಸುದ್ದಿ ಆಯಿತು ಸರ್, ಪಬ್ಲಿಕ್ ಟಿವಿ ಫಸ್ಟ್ ಬ್ರೇಕ್ ಮಾಡಿದ್ದು ಪಬ್ಲಿಕ್ ಟಿವಿಯಿಂದ. ಅದಾದಮೇಲೆ ನಾನು SP ಮಂಡ್ಯ ಮಾತಾಡಿದಾಗ ನಾನು ಫೋನ್ ಮಾಡಿ ಕೇಳಿದ್ದೀನಿ, ಡಾಕ್ಟ್ರೇ ಮಂಡ್ಯದಲ್ಲಿ ಆಗಿಲ್ಲ ಬ್ಲಾಸ್ಟು, ಇದಾಗಿರೋದು ಮಧುಗಿರಿ, ತುಮಕೂರು ಮಧುಗಿರಿ ಅಂತ. ಸೊ ಅವರು ನನಗೆ ನಂಬರ್ ಕೊಟ್ಟರು, ನೀವು ಅಲ್ಲೇ ಕಾಂಟ್ಯಾಕ್ಟ್ ಮಾಡಿ, ನಾವು ಸಹ ಅವರಿಗೆ ಕೋರ್ಡಿನೇಟ್ ಮಾಡ್ತೀವಿ ಅಂತ. ತಮಾಷೆ ಅಂದರೆ ಸರ್, ಅವನು SP ಹೇಳಿದಾಗ ವಿಡಿಯೋನ ಡೌನ್ ಮಾಡಿಯಾನೆ. ಇವತ್ತು ನೀವು ಇಂಟ್ರ್ಯೂ ಮುಂಚೆ ತೋರಿಸಿದ್ರಿ, ಅವನು ವಿಡಿಯೋನ ಡಿಲೀಟ್ ಮಾಡಿಲ್ಲ. ಯಾರೇ ಸಹ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಇವತ್ತು ಇಟ್ ಹ್ಯಾಸ್ ಬಿಕಮ್ ಪ್ರೈವೇಟ್ ವಿಡಿಯೋ. ಓಕೆ. ಅಂದರೆ ಪ್ರೈವೇಟ್ ವಿಡಿಯೋ ಅಂದರೆ ನಾನು ನಿಮಗೆ ಮತ್ತೆ ಅದ್ರ ಪಾಸ್ವರ್ಡ್ ಅಥವಾ ಇದು ಕೊಟ್ಟರೆ ನೀವು ನೋಡ್ಬೋದು, ಆ ವಿಡಿಯೋ ನೋಡ್ಬೋದು. ಈಸ್ ನಾಟ್ ಡಿಲೀಟೆಡ್. ಅಂದರೆ ಅವ್ನು ಜೈಲಿಗೆ ಹೋಗಿ 10 ದಿನ ಜೈಲಿಗೆ ಹೋಗಿಯಾನೆ, ಆದರೂ ಸಹ ವಿಡಿಯೋ ಇಟ್ಸ್ ಪ್ರೈವೇಟ್ ಸೆಟ್ಟಿಂಗಲ್ಲಿದೆ. ಓಕೆ. ಉದ್ದೇಶ ಏನು, ಒಂದು ಅರ್ಥ ಮಾಡ್ಕೊಂಡಿದ್ರೆ ಆ ವಿಡಿಯೋ ಡಿಲೀಟ್ ಮಾಡಬೇಕಾಗಿತ್ತು. ಡಿಲೀಟ್ ಮಾಡಿಲ್ಲ ವಿಡಿಯೋ, ಇವತ್ತು ಸಹ ಈಗಲೂ ಸಹ ಪ್ರೈವೇಟಲ್ಲಿದೆ. ಬೇಕಾದ್ರೆ ನಾನು ತೋರಿಸ್ಬಿಡ್ತೀನಿ ಕ್ಲಾರಿಟಿಗೆ. ನೋಡಿದೆ. ಸೊ ಅಂದರೆ ಜೈಲಿಗೆ ಹೋದರೂ ಸಹ ಅವನು ಪೊಲೀಸಿಗೂ ಬೆಲೆ ಕೊಡ್ತಾ ಇಲ್ಲ, ಕೋರ್ಟ್ಗೂ ಬೆಲೆ ಕೊಡ್ತಾ, ಇನ್ನೂ ಆ ವಿಡಿಯೋ ಪ್ರೈವೇಟ್ ಸೆಟ್ಟಿಂಗ್ ಇದೆ ಅಂದರೆ ಅರ್ಥ ಏನು? ಈ ಹ್ಯಾಸ್ ಸಮ್ ಮೆಂಟಲ್ ನೆಗ್ಲಿಜೆನ್ಸಿ. ಅದು ಅಂದಲ್ಲ ಅಂದರೆ ನನಗೆ ಏನು ಪರವಾಗಿಲ್ಲ, ನಾನು ಹಂಗೆ ಇಟ್ಕೊಂತೀನಿ ಆ ವಿಡಿಯೋ. ನಮ್ಮಂತ ನಿಮ್ಮಂತ ಆದರೆ ತಕ್ಷಣ ಆ ವಿಡಿಯೋ ಡಿಲೀಟ್ ಮಾಡಿ ನಮ್ಮ ತಪ್ಪನ್ನು ಒಪ್ಕೊಂಡು ಅದೇನು ಕಾನೂನು ಶಿಕ್ಷೆ ಆಗುತ್ತೆ ಅನುಭವಿಸಿ ಬರ್ತದೆ. ಇವನು ಹಂಗಲ್ಲ, ಈ ಪ್ಲೇಸ್ ವಿತ್ ದ ಸಿಸ್ಟಮ್. ನಾನು ತಕ್ಷಣ ಕಮಿಂಗ್ ಟು ಬ್ಯಾಕ್ ದ ಸ್ಟೋರಿ, ನಾನು ಮತ್ತೆ SP ತುಮಕೂರು ಸಾಹೇಬ್ರು ಮಾತಾಡಿದಾಗ ಅವ್ರು ತುಂಬ ಚೆನ್ನಾಗಿ ಸ್ಪಂದಿದ್ರು ಸರ್. ನಾನು ನೋಡಿದ್ದೀನಿ ಆ ವಿಡಿಯೋನ, ನಿಮ್ಮ ತನಕ ಏನಿದೆ ಇನ್ಫಾರ್ಮೇಷನ್ ಎಲ್ಲ ಕಳಿಸ್ಕೊಡಿ ಅಂತ. ಆಮೇಲೆ ಅವ್ನು ಪೂರ್ವಾಪರ ಎಲ್ಲ ನಮ್ಮ ಮುಂಚೆ ಹೇಳ್ಬಿಟ್ಟು ಅವರಿಗೆ ಇದೆ ಸರ್, ಅವನು ಮಾತಲ್ಲಿ ಮರಳು ಮಾಡ್ತಾನೆ, ಎಂತೆಂಥವ್ರನ್ನ ಮರಳು ಮಾಡ್ತಾನೆ, ಎಂತೆಂಥವ್ರು ಮರಳು ಆಗೋಗ್ಬಿಡಿಯಾರೆ ಸರ್. ಅವನ ಬಗ್ಗೆ ಒಳ್ಳೆಯದು ಸಹ ಭಾರಿ ಚೆನ್ನಾಗಿ ಹೇಳಿದ್ದಾರೆ. ನಾವು ನೋಡೋಂತಹ ಫಿಲಮ್ ಸ್ಟಾರ್ಸ್ಗಳು, ನಾವು ತುಂಬ ಅವ್ರು ಅಪ್ರಿಷಿಯೇಟ್ ಮಾಡೋಂಥ ಗಣ್ಯರು, ಅವ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಇಂಥ ಇದೆ ಸರ್, ನಾನು ಎಲ್ಲ ಕಳಿಸ್ಕೊಟ್ಟೆ. ಒಂದು ಕಂಪ್ಲೇಂಟ್ ಕೊಟ್ಬಿಡಿ ಅಫಿಷಿಯಲ್ ಆಗಿದ್ರು. ಆ ತಕ್ಷಣ ನಾನು ಬರೆದು ಅವರಿಗೆ ವಾಟ್ಸಪ್ ಮಾಡಿದೆ. ಸೊ ಆಮೇಲೆ ಅವರು
ಸೇಮ್ ಡೇ ಅವನ್ನ ಅರೆಸ್ಟ್ ಮಾಡಿದ್ದಾರೆ, ಸುಮೋಟೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ. ನಮ್ಗೆ ಓಕೆ ಸರ್, ನಮ್ಮ ಹೆಸರಲ್ಲಾದ್ರೂ ಪರವಾಗಿಲ್ಲ, ಒಟ್ಟಿಗೆ ಒಂದು ಕಂಪ್ಲೇಂಟ್ ಆಗಬೇಕಂದ್ರೆ ಆಗಿದೆ. ಅದು ಇದು ಕಾಳಜಿ ಅಷ್ಟೇ, ಏನಿಲ್ಲ. ನನಗೆ ಒಂದು ಟೈಮ್ ನಮ್ಮ ಹುಡುಗರು ಕಳಿಸ್ಕೊಡ್ತಾರೆ ಮೆಸೇಜ್, ನೀನು ಹೀರೋ ಆಗಬೇಕು ಅಂತ ಇವೆಲ್ಲ ಮಾಡ್ತಿರೋದು. ಸರ್ ನಾನು ಹೀರೋ ಆಗಬೇಕು ಅಗತ್ಯ ಇಲ್ಲ ಸರ್, ನನಗೆ ಫಿಲಮ್ಸ್ ಇದ್ದಾವೆ, ನನ್ನ ವೃತ್ತಿ ಇದೆ, ನನ್ನ ವೈಲ್ಡ್ ಲೈಫ್ ಇದೆ. ಹಾಗಾಗಿ ಇವ್ನು ಇಟ್ಕೊಂಡು ನಾನು ಖ್ಯಾತಿ ಬರೋ ಅಗತ್ಯ ನನಗೆ ಇಲ್ಲೂ ಇಲ್ಲ. ಬೇಕಾದ್ರೆ ಇವತ್ತು ಸರ್ ಡಾಕ್ಟರ್ ಪ್ರಯಾಗ್ ವೈಲ್ಡ್ ಲೈಫ್ ಕ್ಲಿಕ್ ಅಂದರೆ ಎಲ್ಲ ಸಿಗುತ್ತೆ. ನಂದು BBC ಇಂದ ಹಿಡಿದು ಆಲ್ ಇಂಟರ್ನ್ಯಾಷನಲ್ ಚಾನಲ್ಸ್ ಇಟ್ಸ್ ಅವೈಲೇಬಲ್ ಅಂದ್ರೆ ಗೂಗಲ್. ಅವ್ನು ಇಟ್ಕೊಂಡು ನಾನು ಫೇಮಸ್ ಆಗೋ ಅಂತ ನನಗೆ ಪ್ರಮೇಯನೂ ನಂಗೆ ಬೇಕು ಹೋಗಿಲ್ಲ ಸರ್. ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅವೇರ್ನೆಸ್ ಆಗಬೇಕು. ಆಮೇಲೆ ಇನ್ನೊಂದು ಅಲಿಗೇಷನ್ ಮಾಡ್ತಾರೆ, ನಾನು ಪರ್ಸನಲ್ ಮಾಡ್ತೀನಿ. ಪರ್ಸನಲ್ ಮಾಡಿದ್ರೆ ಏನೋ ಮಾಡಬೇಕಾಗಿದೆ ಇಷ್ಟ. ನಾನು ಏನೇ ಮಾಡಿದ್ರು ನಾನೊಬ್ಬ ಗೌರ್ಮೆಂಟ್ ಅಫಿಷಿಯಲ್ಲು, ನಮಗೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ KCSR ರೂಲ್ಸ್ ಇರುತ್ತೆ. ಕರ್ನಾಟಕ ನಾವು ಗೌರ್ಮೆಂಟ್ ಎಂಪ್ಲಾಯ್ ಆದಮೇಲೆ ನಮ್ಮ ರೂಲ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ. ಆಮೇಲೆ ವಿ ಹ್ಯಾವ್ ಕೋಡ್ ಆಫ್ ಕಂಡಕ್ಟ್ ರೂಲ್ಸ್ ಇರುತ್ತೆ, ಅಪ್ಲೈ ಆಗುತ್ತೆ ನಮಗೆ. ಏನೇ ನಾವು ಒಂದು ಯಾರು ತಪ್ಪು ಮಾಡಿದ್ರು ನಮಗೆ ಅವೆಲ್ಲ ಅಪ್ಲೈ ಆಗುತ್ತೆ, ಅವ್ರಿಗೆ ಆಗದೇ ಇರ್ಬೋದು. ಹಂಗೆ ನಾವು ಯಾವ್ದು ಕಾರಣಕ್ಕೂ ಮಾಡಿಲ್ಲ. ಇದು ಜಸ್ಟ್ ಟು ಕ್ರಿಯೇಟ್ ಆ್ಯಂಡ್ ಎಕ್ಸ್ಪೋಸ್ ಹಿಮ್ ಫಾರ್ ಶೋರ್, ದಿಸ್ ನೋ ಡೌಟ್ ಅಬೌಟ್. ನಾನು ಓಪನ್ ಆಗಿ ಹೇಳ್ತೀನಿ, ಇಂಥ ವ್ಯಕ್ತಿ ಸಮಾಜಕ್ಕೆ ಏನು ಮಾರಕ ಆಗ್ತಾನೆ ಅಂತ ಈಗಲೇ ಹೇಳಿದ, ಮುಂಚೆ ಹೇಳಿದ ನಾನು ಫಸ್ಟ್ ಅರೆಸ್ಟ್ ಆದಾಗ. ಇದೆಲ್ಲ ಆದಮೇಲೆ ಯಾವತ್ತು ಅರೆಸ್ಟ್ ಮಾಡ್ತಾರೆ, ಎಲ್ಲ ಮಾಧ್ಯಮ ಸರ್ ಸುಳ್ಳಾಕಿಲ್ಲ. ಈ ಸರಿ ಇವತ್ತು ನೋಡಿದ ನಾನು ಯಾವ ಒಂದು ಮಾಧ್ಯಮನೂ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಮಾಧ್ಯಮವೂ ಸಹ ನೆಗೆಟಿವ್ ಅವ್ರ ಮೇಲೆ ಏನು ವಾಸ್ತುನಿಷ್ಠವಾಗಿ ವರದಿ ಮಾಡ್ತಿದ್ದಾರೆ. ಆಮೇಲೆ ಪ್ರತಿಯೊಂದನ್ನು ಸಹ ಇವತ್ತು ಕಾರ್ಯಾಂಗ, ಶಾಸನಾಂಗ, ಆಮೇಲೆ ನ್ಯಾಯಾಂಗ ಹಾಗೂ ಮಾಧ್ಯಮ, 4 ನಾವು ಪಿಲ್ಲರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಡೆಮೋಕ್ರಸಿಯಿಂದ ಪ್ರತಿಯೊಬ್ಬರು ಒಂದು ಬಂದಿದ್ದಾರೆ. ನಾವೆಲ್ಲರಿಗೂ ಟ್ಯಾಗ್ ಮಾಡಿದ್ದೀವಿ ಸರ್. ನಾಟ್ ಓನ್ಲಿ ಇದು, ಎಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಮಾಡಿದ್ದೀವಿ. ನಿಮಗೆ ಮೆಸೇಜ್ ನಾನು ಮೇಲೆ ತೋರಿಸ್ತೇನೆ. ನಮಗೇನು ಅನಿಸ್ತು ಅಂದರೆ ಈ ಸರಿ ನಾವು ಫ್ರೀಯಾಗಿ ಬಿಟ್ವಿ ಅಂದರೆ ಅವ್ನು ಯಾವ ಮಟ್ಟಿಗೆ ಬರೋ ಹೋಗ್ಬೋದು ಸರ್.